ಸ್ಥಾನ ಬದಲಾವಣೆ ಅನ್ನೋದು ಈ ಸಬ್ಜೆಕ್ಟ್ ನೋಡಿ, ಈಗ ಸೈಲೆಂಟ್ ಅಂತೀರಾ, ಮತ್ತೆ ನೀವೇ ಪ್ರಶ್ನೆ ಕೇಳ್ತೀರಾ. ಈಗ ನಾವು ನೋ ಕಮೆಂಟ್ಸ್ ಅಂದ್ರೂ ಅದನ್ನು ಸುದ್ದಿ ಮಾಡ್ತೀರಾ. ಈಗ ಆಗ್ಲೇ AICC ಅಧ್ಯಕ್ಷರು ಹೇಳಿದ್ದಾರೆ, CM ಹೇಳಿದ್ದಾರೆ, DCM ಹೇಳಿದ್ದಾರೆ. ನಮ್ಮಂತ ಕಾರ್ಯಕರ್ತರಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಇನ್ನೊಂದು ಸರ್, ಪ್ರಮುಖವಾಗಿ ನಿಮ್ಮ ಮೀಟಿಂಗ್ ಅರ್ಧ ಸ್ಟಾಪ್ ಆಗಿತ್ತು ಸರ್. ದಲಿತ ಸಚಿವರದು ಸಮಾಜದ ಪರವಾಗಿ ಮೀಟಿಂಗ್ ಕರಿಬೇಕಾದ್ರೆ ಅದಕ್ಕೆಲ್ಲ ಪರ್ಮಿಷನ್ ನೋಡಿ, ಮತ್ತೆ ಅದೇ ಸುತ್ತಿ ಬಳಸಿ ಅದಕ್ಕೆ ಬರ್ತಾ ಇದಲ್ಲ. ಸಮಾಜ ಇಲ್ಲ, ಅದು ಯಾರು ತಪ್ಪಿದೆ ಅಂತ ಹೇಳಿದ್ರು? ಖರ್ಗೆ ಸಾಹೇಬ್ರು ತಪ್ಪಿದೆ ಅಂತ ಹೇಳಿದ್ರ? ಇಲ್ಲ, ಇವ್ರು ಹೇಳಿದ್ರಲ್ಲ, ಇವರೇ ಬಂದು ಮೀಟಿಂಗ್ ಮಾಡ್ತೀನಿ ಅಂತ. ನಮ್ಮ ಉಸ್ತುವಾರಿ AICC ಉಸ್ತುವಾರಿ ಅವರು ಸುರ್ಜೇವಾಲಾ ಅವ್ರು ಬರ್ತೀನಿ ಅಂದ್ರೆ ಹೌದು. ಈಗ ನಮ್ಮ ಆದ್ಯತೆ ಏನು? ಇಡೀ ರಾಷ್ಟ್ರದ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಚಾಲನೆ ಸಿಗ್ತಾ ಇದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ನಮ್ಮ ಆದ್ಯತೆ ಅದು ಇರ್ಬೇಕಾ, ನನ್ನ ಬೇಡಿಕೆಗಳಿರ್ಬೇಕಾ? ಅದರಿಂದ ಅದೆಲ್ಲ ಆದ್ಮೇಲೆ ಕೂತ್ಕೊಳ್ತೀವಿ. ಏನು ಅರ್ಜೆಂಟ್ ಏನಿದೆ? ಈಗ ನಿಮ್ಗೆ ಕಣ್ಣು ತಪ್ಪಿಸಿ ನಾವು ಚಾನು ಕುಡಿಯಂಗ ಆಗ್ತಾ ಇಲ್ಲ. ಈಗ ರಾಜಣ್ಣ ಅವರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ನಮ್ಮಲ್ಲಿ ಬೇರೆ ಬೇರೆ ಯಾರು ಬೇಕಾದ್ರೂ ಸಭೆಗಳು ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಸಭೆ ಮಾಡಕ್ ಹೋದ್ರೆ ಯಾಕೆ ಏನ್ ಯಾವ್ದು ಹಂಗಿಲ್ಲ. ಈಗ ನಿನ್ನೆನೆ ನಾನು ಮಾವಳ್ಳಿ ಶಂಕರ್ ಅವ್ರು ಸೇರಿದ್ರಲ್ರಿ, ನಿನ್ನೆ ಇಲ್ಲೇ ಸೇರಿದ್ವಲ್ಲ, ಇದೇ ಆಫೀಸ್ನಲ್ಲಿ ಸೇರಿದ್ವಿ. ಮುಂಚೆನೂ ಸೇರ್ತಾ ಇದ್ವಿ. ಅದು ನಿಮ್ ಕ್ಯಾಮ್ರಾಗ ನಲ್ಲಿ ಸೆರೆ ಆದ್ರೆ ಮಾತ್ರ ನಾವು ಮೀಟಿಂಗ್ ಮಾಡಿದೀವಿ ಅಂತ ಅರ್ಥ ಅಷ್ಟೇ. ಇಲ್ದಿದ್ರೆ ನಾವು ದಿನ ಮೀಟ್ ಮಾಡ್ತೀವಿ. ನೀವು ಅಧಿಕೃತ ಆಹ್ವಾನ ಕೊಟ್ಟು ಸಭೆ ಇದೆ ಅಂತ ಹೇಳಿದ್ಮೇಲೆ ಅದು ಸ್ಟಾಪ್ ಮಾಡಿ ಅದು ಅಧಿಕೃತವಾಗಿ ಮುಂದೂಡಿದೆ ಅಂತಾನು ಹೇಳಿದೀವಲ್ಲ. ಎವ್ರಿಥಿಂಗ್ ಇಸ್ ಆನ್ ಪೇಪರ್. ವಾಟ್ ಇಸ್ ಈಗ ಗೊಂದಲ ಎಲ್ಲಿದೆ? ಈಗ ಒಂದ್ ಕೆಲಸ ಮಾಡಿ ಸರ್, ನೀವು ಮಾಡ್ಬೇಕಾ ಮಾಡಬಾರ್ದ ಹೇಳ್ಬಿಡಿ. ಮಾಡ್ತೀವಿ, ತಗೊಳ್ಳಿ. ಥ್ಯಾಂಕ್ ಯು. ಬೇರೆಲ್ಲ ಸಭೆ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು, ನಾವು ಮಾಡಕ್ ಹೊರಟಾಗ ಯಾಕೆ? ನೋಡಿ, ನಾವು ಸಭೆ ಅಲ್ಲ, ಸಮಾಲೋಚನೆ. ಸಮಾಲೋಚನೆ ಮಾಡ್ಬೇಕಾದ್ರೆ 4-5 ಜನ ಎಲ್ಲರೂ ಇರ್ಬೇಕು. ನಾವು ಹೇಳಿದೀವಲ್ಲ, ಚಿತ್ರದುರ್ಗ ಘೋಷಣೆ ಡಿಕ್ಲರೇಷನ್, ನಿಮ್ಮ ಈ ಎಂಪಿರಿಕಲ್ ಡೇಟಾ ಬಗ್ಗೆ ಡಿಸ್ಕಷನ್ ಎಲ್ಲಾನು ಮಾಡ್ಬೇಕಾಗ್ತದೆ. ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಸಮಾಜದವರು ಅವ್ರವ್ರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೆ ಮಾಡ್ತಾರೆ. ಅದು ಆಮೇಲೆ ಸರ್ಕಾರ ನಮ್ದಿರೋದ್ರಿಂದ ನಿರೀಕ್ಷೆನೂ ಹೆಚ್ಚು ಎಲ್ಲ ಸಮುದಾಯಗಳಿಗೆ. ಬರೇ AICC ಅಧ್ಯಕ್ಷರೇ ಇದ್ದಾಗ ಏನ್ ಗಟ್ಟಿ ಧ್ವನಿ ಬೇಕಿದ್ರೆ? AICC ಅಧ್ಯಕ್ಷರು ನಮ್ಮ ಪರವಾಗಿದ್ದಾರೆ, PCC ಅಧ್ಯಕ್ಷರು ನಮ್ಮ ಪರವಾಗಿದ್ದಾರೆ, CM ಅವರು ಅಹಿಂದ ವರ್ಗದ ಪರವಾಗಿದ್ದಾರೆ, ಸಂವಿಧಾನ ಎಲ್ಲರ ಪರವಾಗೂ ಇದೆ. ಡೋಂಟ್ ವರಿ.